ಮತ್ತೊಂದು ಕಡೆ ಕಾಂಗ್ರೆಸ್ ಬಿಜೆಪಿ ನಾಯಕರುಗಳ ನಡುವೆ ಧರ್ಮಸ್ಥಳದ ವಾರ್ ನಡೀತಾ ಇದೆ. ಧಾರ್ಮಿಕ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಆರೋಪಿಸ್ತಾ ಇರುವ ಕಮಲ ಪಡೆ ಧರ್ಮಸ್ಥಳ ಚಲೋಗೆ ಕರೆ ಕೊಟ್ಟಿತ್ತು. ಇದೇ ವಿಚಾರವಾಗಿ ಕೊತ ಅಂತ ಇರುವ ಕೈಪಾಳೆಯ ಧರ್ಮಸ್ಥಳ ವಿಚಾರಕ್ಕೂ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಕೌಂಟರ್ ಅಟ್ಯಾಕ್ ಅನ್ನ ನಡೆಸ್ತಾ ಇದೆ. ಅಸ್ಥಿ ಹುಡುಕುವ ನೆಪದಲ್ಲಿ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಆರೋಪ. ಬಿಜೆಪಿಯಿಂದ ಧರ್ಮಸ್ಥಳ ಚಲೋ, ವಿಶ್ವನಾಥ್ ಬೃಹತ್ ರ್ಯಾಲಿ. ಒಂದರ ಹಿಂದೆ ಒಂದರಂತೆ ನೂರಾರು ಕಾರುಗಳ ಸಾಲು. ಬಿಜೆಪಿ ಕಾರ್ಯಕರ್ತರ ಜೈಕಾರ, ಹೂಮಳೆಯ ಸ್ವಾಗತ. ಎಸ್, ಅಸ್ಥಿ ಹುಡುಕುವ ನೆಪದಲ್ಲಿ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಿದೆ ಎಂದು ಖಂಡಿಸಿ ಬಿಜೆಪಿ ಸಮರ ಸಾರಿದೆ. ಧರ್ಮಸ್ಥಳ ಚಲೋಗೆ ಕರೆ ನೀಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಧರ್ಮಸ್ಥಳ ರ್ಯಾಲಿಗೂ ಮುನ್ನ ಬೆಂಗಳೂರಿನ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಧರ್ಮಸ್ಥಳ ರೀಚ್ ಆಗಿದ್ದಾರೆ. ಬೆಳಗ್ಗೆ 5:30 ಸುಮಾರಿಗೆ 300ಕ್ಕೂ ಹೆಚ್ಚು ಕಾರುಗಳಲ್ಲಿ ಹೊರಟ ಬಿಜೆಪಿ ಕಾರ್ಯಕರ್ತರು ಧರ್ಮಸ್ಥಳ ತಲುಪಿದ್ದಾರೆ. ಧರ್ಮಸ್ಥಳದ ಮುಖ್ಯ ದ್ವಾರದಲ್ಲಿ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ನಾಳೆ ವಿಜಯೇಂದ್ರ, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿ ಶಾಸಕರು ಸಾಥ್ ನೀಡಲಿದ್ದಾರೆ. ಮಾಧ್ಯಮಗಳ ಜೊತೆ ಮಾತನಾಡಿದ ವಿಶ್ವನಾಥ್, ಕೆಲವರು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ, ಕಳಂಕ ತರುವ ಹುನ್ನಾರ ನಡೀತಿದೆ. ಇದನ್ನ ಖಂಡಿಸಿ ಧರ್ಮಸ್ಥಳ ಚಲೋಗೆ ಕರೆ ನೀಡಿರೋದಾಗಿ ಕಿಡಿಕಾರಿದ್ರು. ನಾವು ಕೂಡ ಕೋಟ್ಯಾಂತರ ಜನ ಧರ್ಮಸ್ಥಳದ ಭಕ್ತರು, ನಾವೆಲ್ಲ ಕೂಡ ಮಂಜುನಾಥ ಸ್ವಾಮಿಯ ಆರಾಧಕರು. ನೀವು ನೇರವಾಗಿ ಮಂಜುನಾಥ ಸ್ವಾಮಿಯ ಬುಡಕ್ಕೆ ಕೈ ಹಿಡಕ್ ಬಂತು ಅಂತಂದ್ರೆ ಹಿಂದೂ ಧರ್ಮ ಸಹಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾವು 10 ದಿನಗಳಿಂದನೇ ನಾವು ತೀರ್ಮಾನವನ್ನು ಮಾಡಿದ್ವಿ. ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ನಾವು ಕಾರುಗಳ ಮುಖಾಂತರವಾಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವಿರ್ತೀವಿ, ಆ ಕ್ಷೇತ್ರಕ್ಕೆ ಅಪಚಾರ ಆಗೋದಕ್ಕೆ ಬಿಡೋದಿಲ್ಲ ನಾವು ಅಂತೇಳಿ ನಾವು ಹೇಳಿದ್ವಿ. ಇವತ್ತು ಅದರ ಪ್ರಕಾರ ಇವತ್ತು ನಾವು ಹೊರಟು ಬಂದಿದ್ದೀವಿ. ಮತ್ತೊಂದು ಕಡೆ ಇದೇ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ರಾಜಕೀಯ ನಾಯಕರ ಮಧ್ಯೆ ಜಟಾಪಟಿಯೂ ನಡೀತಿದೆ. ಧರ್ಮಸ್ಥಳ ದೇಗುಲ ಟಾರ್ಗೆಟ್ ಮಾಡಿರೋದು ಸ್ಪಷ್ಟ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಡಿಸಿಎಂ ಡಿಕೆ, ಹಿಂದುತ್ವ ಅನ್ನೋದು ನಿಮ್ಮ ಆಸ್ತಿಯಲ್ಲ ಅಂತ ಗುಡುಗಿದ್ದಾರೆ. ತಿರುಪತಿನ ಮುಗ್ಸಕ್ ನೋಡಿದ್ರು, ಆಗ್ಲಿಲ್ಲ. ಯಾವುದು ಅಯ್ಯಪ್ಪ ದೇವಸ್ಥಾನಕ್ಕೆ ಅದನ್ನ ಮುಗ್ಸಕ್ಕೆ ನೋಡಿದ್ರು, ಆಗ್ಲಿಲ್ಲ. ಶನಿ ದೇವರ ದೇವಸ್ಥಾನಕ್ಕೆ ಅಪಚಾರ ಮಾಡಿದ್ರು, ಈಗ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿರೋದು ಸ್ಪಷ್ಟ ಕಾಣ್ತಾ ಇದೆ. ಅವರು ಹಿಂದುತ್ವ ನಮ್ಮನೆ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಯಾರ ಆಸ್ತಿನೂ ಅಲ್ಲ, ಅವರವರ ಭಕ್ತಿ, ಅವರವರ ಭಾವನೆ, ಅವರವರ ನಂಬಿಕೆ. ಸೊ ನಾನು ಇದರಲ್ಲಿ ಬಿಜೆಪಿಯವ್ರದ್ದು ಬರೀ ರಾಜಕಾರಣನೇ ಬಿಟ್ಟರು ಬೇರೆ ಏನೂ ಇಲ್ಲ. ಧರ್ಮಸ್ಥಳ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆಯಂತ ಡಿಸಿಎಂ ಡಿಕೆ ಬಾಂಬ್ ಸಿಡಿಸಿದ್ರು. ಇದೀಗ ಬಿಜೆಪಿ ನಾಯಕರು ಅದು ಯಾರು ಅನ್ನೋದನ್ನ ಬಯಲು ಮಾಡಿ ಅಂತ ಆಗ್ರಹಿಸಿದ್ದಾರೆ. ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಮಾತಾಡಕ್ ಹೋಗುದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಅವರು ಅದರ ಹೊರತಾಗಿ ಮಾತಾಡಿದ್ದಾರೆ. ಇಲ್ಲ, ಇದು ಷಡ್ಯಂತ್ರ ಇದೆ ಅಂತೇಳಿ. ನಾನು ಸೋಮವಾರ ವಿಧಾನಸಭೆಯಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಷಡ್ಯಂತ್ರ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಆ ಷಡ್ಯಂತ್ರ ಮಾಡಿದಂತ ವ್ಯಕ್ತಿಯ ಹೆಸರನ್ನು ಬಹಿರಂಗಪಡಿಸಬೇಕು ಅನ್ನೋ ಮಾತನ್ನ ಹೇಳ್ತೀನಿ. ಇಲ್ಲ ಅಂದ್ರೆ ನಾವು ಅಧಿವೇಶನದಲ್ಲಿ ಗಲಾಟೆ ಮಾಡ್ತೀರಿ. ಆ ಷಡ್ಯಂತ್ರ ಯಾಕಂದ್ರೆ ಸರ್ಕಾರನೇ ಒಪ್ಕೊಂಡಿದೆ, ಡಿಸಿಎಂ ಒಪ್ಕೊಂಡಿದ್ದಾರೆ ಅಂದಮೇಲೆ ಸರ್ಕಾರ ಒಪ್ಕೊಂಡಂಗಾಯ್ತು. ಡಿ.ಕೆ. ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳ್ತಾರೆ. ಸರ್ಕಾರದ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಅಂದ್ರೆ ಗೃಹ ಮಂತ್ರಾಲಯ ವಿಫಲ ಆಗ್ಯದ ಅಂತ ಡಿ.ಕೆ. ಶಿವಕುಮಾರ್ ಹೇಳಕ್ ಹೊರಟಿದ್ದಾರೆ, ಅಥವಾ ಮುಖ್ಯಮಂತ್ರಿಗಳು ಇದನ್ನ ಮಾಡಿಸಿದ್ದಾರೆ ಅಂತ ಹೇಳಕ್ ಹೊರಟಿದ್ದಾರೆ ಡಿ.ಕೆ. ಶಿವಕುಮಾರ್. ನಿಮ್ಮ ಸರ್ಕಾರದಾಗಿದ್ದು ನೀವು ಷಡ್ಯಂತ್ರ ಅಂತ ಹೇಳ್ತೀರಿ. ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಹಂಗಾರ? SIT ದೂರ ಇದ್ದಾರೆ. ನಾವು ಹಿನ್ನೆಲೆ ಏನೋ ಒಂದು ನಾವು 164 ಸ್ಟೇಟ್ಮೆಂಟ್ ಮಾಡಿಸಿವಿ, ಅದಕ್ಕೆ ನಾವು ಅಗೀತಾ ಇದ್ದೀವಿ. ಎಷ್ಟಾಗ್ಯಾವ್ರಪ್ಪ ನೀವು? ಇವ ಅನಾಮಿಕ ಯಾರು? ಅವ ಸಾಕ್ಷಿ ನಾಶ ಮಾಡಿದ ಆರೋಪದಾಗ ಮೊದಲು ಅರೆಸ್ಟ್ ಯಾಕೆ ಮಾಡಲಿಲ್ಲ ನಾವು ಬಂದ ನಂತರ? ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿಯಿಂದ ರಾಜಕೀಯ ಎಂದ ಕೈಪಡಿ. ಬಿಜೆಪಿ ಧರ್ಮಸ್ಥಳ ಚಲೋಗೆ ಕರೆ ನೀಡಿರೋದಕ್ಕೆ ಕಾಂಗ್ರೆಸ್ ಪಾಳಿಯ ಕೆರಳಿದೆ.
ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಿದೆಯಂತ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ನೀವೇನಾದ್ರು ನಾವು ತನಿಖೆ ಮಾಡಲಿಲ್ಲ ಅಂತ, ಸರ್ಕಾರ ತನಿಖೆ ಮಾಡಲಿಲ್ಲ, ಏನ್ ಹೇಳ್ತಿದ್ರು ಇವರು? ಏನ್ರಿ ಕೋರ್ಟ್ ಅಲ್ಲಿ ಬಂದು 164 ಸ್ಟೇಟ್ಮೆಂಟ್ ಮಾಡೋದು ನೀವು ಮಾಡಲಿಲ್ಲ ಅಂತ ಅವರೇ ಹೇಳ್ತಿದ್ರು. ಈಗ ರಾಜಕಾರಣ ಮಾಡ್ತಾ ಇದಾರೆ, ಅದು ಬಂತು, ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗುದಿಲ್ಲ. ಇದು ರಾಜಕೀಯ ವಸ್ತು ಅಲ್ಲ, ಇದು ಧರ್ಮ ನಂಬಿಕೆಯ ವ್ಯವಸ್ಥೆ. ಮಂಜುನಾಥನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಖಂಡಿತ ನಂಬದವರನ್ನ ಮಂಜುನಾಥ ಯಾರನ್ನೂ ಕೈ ಬಿಡಲ್ಲ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಅತಿ ಶೀಘ್ರದಲ್ಲೇ ಏನ್ ವಿಚಾರಗಳಿದೆ ಎಲ್ಲವನ್ನು ಕೂಡ ತನಿಖೆಯ ವಿಚಾರಗಳನ್ನು ತಿಳಿಸ್ತಾರೆ. ಇದು ಒಂದು ಎಂಡ್ ಆಗುತ್ತೆ. ಧರ್ಮಸ್ಥಳದ ಬಗ್ಗೆ ಅವ್ರಿಗೆ ಏನಿದೆ ಅದಕ್ಕಿಂತ ಯಾರಿದೆ, ಇದರಲ್ಲೂ ರಾಜಕಾರಣ ಬಳಸ್ಕೊಳ್ಳೋದಕ್ಕೆ, ಇದರಲ್ಲೂ ರಾಜಕೀಯ ಬರ್ಸಕ್ಕೆ ಹೋಗೋರಿಗೆ ಏನು ಹೇಳಕ್ಕಾಗುತ್ತೆ? ಇದಿಷ್ಟೇ ಅಲ್ಲ, ಮುಸುಕುದಾರಿ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ಇವನು ಮುಖ್ಯ ಅಲ್ಲ, ಈ ಮುಸ್ಕುದಾರಿ ಮುಖ್ಯ ಅಲ್ಲ, ಇದರಿಂದ ಯಾರಿದ್ದಾರೆ ಅವ್ರು ಮುಖ್ಯ. ನಮಗೆ ಮುಸ್ಕುದಾರಿನ ಎಲ್ಲೋ ಇಟ್ಕೊಂಬಂದಿದ್ದಾರೆ, ಕಾಸು ಕೊಟ್ಟು ಇಟ್ಕೊಂಬಂದಿರ್ತಾರೆ, ಅದು ಇಂಪಾರ್ಟೆಂಟ್ ಅಲ್ಲ. ಅವನಿಂದ ಯಾರು ಇರೋಂಥ ದೊಡ್ಡ ಗ್ಯಾಂಗ್ ಯಾವುದಿದೆ ಅವ್ರು ಇಂಪಾರ್ಟೆಂಟು. ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಸುತ್ತಲೂ ಕೂಡ ಇವತ್ತು ಕಮ್ಯುನಿಸ್ಟ್ನವರೇ ತುಂಬಿಕೊಂಡಿದ್ದಾರೆ. ಕಮ್ಯುನಿಸ್ಟರ ಐಡಿಯಾಲಜಿಗಳನ್ನ ಅವರು ಕಾಂಗ್ರೆಸ್ನ ಮೂಲಕ ಮಾಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನು ಈ ಷಡ್ಯಂತ್ರ ದೂರವಾಗಿ ಕ್ಷೇತ್ರದ ಶ್ರದ್ಧೆ ಭಕ್ತಿ ಹೆಚ್ಚಾಗಲಿ ಅಂತ ರಾಜ್ಯದಾದ್ಯಂತ ಶಿವ ಪಂಚಾಕ್ಷರಿ ಜಪ ಮಾಡಲು ವಿಎಚ್ಪಿ ಕರೆ ಕೊಟ್ಟಿದೆ. ಇತ್ತ ಮೈಸೂರು, ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಧರ್ಮಸ್ಥಳದ ಪರವಾಗಿ ಪ್ರತಿಭಟನೆ ನಡೆಯಿತು. ಬ್ಯೂರೋ ರಿಪೋರ್ಟ್, TV9.